ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 15ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 15. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈ ಪೂರ್ವತರಂ ಕೃತಂ. ಅನುವಾದ: ಪೂರ್ವಕಾಲದ ಮುಮುಕ್ಷುಗಳೂ ಕೂಡ ಈ ಪ್ರಕಾರವಾಗಿ ತಿಳಿದುಕೊಂಡು ಕರ್ಮಗಳನ್ನು ಮಾಡಿದ್ದಾರೆ. ಆದ್ದರಿಂದ ನೀನು ಕೂಡ ಪೂರ್ವಜರ ಮೂಲಕ ಸದಾ ಕಾಲ ಮಾಡಲ್ಪಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಭಗವಂತ ತನ್ನ ಕರ್ಮಗಳ ದಿವ್ಯತೆಯನ್ನ ಮತ್ತೆ ಅದರ ತತ್ವವನ್ನ ತಿಳ್ಕೊಳ್ಳೋದರ ಮಹತ್ವವನ್ನ ತಿಳಿಸಿ, ಈಗ ಹಿಂದಿನ ಶ್ಲೋಕಗಳಲ್ಲೆಲ್ಲ ಭಗವಂತನ ಕರ್ಮಗಳು ದಿವ್ಯವಾಗಿರುವಂಥದ್ದು, ಅದನ್ನ ಯಾರು ದಿವ್ಯವಾದದ್ದು ಅಂತ ತಿಳ್ಕೊಳ್ತಾರೋ ಮತ್ತೆ ಅದರ ಮಹತ್ವ ಏನು, ಅದನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಏನಾಗುತ್ತೆ ಅದನ್ನೆಲ್ಲ ಹೇಳಿ, ಈ ಮುಮುಕ್ಷು ಪುರುಷರು ಅಂತಂದ್ರೆ ಏನು, ಆಲ್ರೆಡಿ ಅದನ್ನ ಪಡ್ಕೊಂಡಿರ್ತಾರೆ, ಅಂದ್ರೆ ಮುಕ್ತಿಯನ್ನ ಪಡ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಮುಮುಕ್ಷು ಪುರುಷರು ಅಂತ ಹೇಳ್ತಾರೆ. ಅವರ ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಅದೇ ರೀತಿ ನೀನು ಕೂಡ ನಿಷ್ಕಾಮ ಭಾವದಿಂದ ಕರ್ಮ ಮಾಡು ಅಂತಂದ್ಬಿಟ್ಟು ಅರ್ಜುನನಿಗೆ ಇಲ್ಲಿ ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಈಗ ಹೇಳೋದೆಲ್ಲ ಅವನು ಆಜ್ಞೆ, ಯಾಕೆ ಅಂತಂದ್ರೆ ಗುರುವಿನ ಸ್ಥಾನದಲ್ಲಿ ಇತ್ಕೊಂಡು ಶಿಷ್ಯನಿಗೆ ಹೇಳೋ ತರ ಇಲ್ಲಿ ಹೇಳ್ತಾ ಇದ್ದಾನಲ್ವಾ, ಅದಕ್ಕೋಸ್ಕರ ಇಲ್ಲಿ ಅರ್ಜುನನಿಗೆ ಅಂತ ಅಲ್ಲ, ನಮಗೆ ಹೇಳ್ತಾ ಇರೋದು ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು. ಆಯ್ತಾ? ನೋಡಿ, ಇದನ್ನ ಮಾಡಿ ಎಷ್ಟೋ ಜನ ಮುಕ್ತಿಯನ್ನ ಹೊಂದಿದ್ದಾರೆ, ಆದ್ರೂ ಕೂಡ ಅವರು ಮುಕ್ತಿಯನ್ನ ಪಡೆದು ಇಲ್ಲಿ ಹೇಗೆ ಅವರು ಆ ಕೆಲಸಗಳನ್ನ ಮಾಡ್ತಿದ್ರು, ಅವ್ರು ಹೇಗಿರ್ತಿದ್ರೋ ಅದೇ ರೀತಿ ನೀನು ಕೂಡ ನಿಷ್ಕಾಮ ಭಾವದಿಂದ ಕೆಲಸವನ್ನ ಮಾಡು ಅಂತ ಅಂದ್ಬಿಟ್ಟು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹಿಂದಿನ ಕಾಲದ ಮುಮುಕ್ಷುಗಳು ಕೂಡ ಇದೇ ರೀತಿ ನನ್ನ ವಿಚಾರವಾಗಿ ಎಲ್ಲವನ್ನ ತಿಳ್ಕೊಂಡು ಕರ್ಮಗಳನ್ನ ಮಾಡಿದ್ದಾರೆ, ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನೀನೂ ಕೂಡ ಪೂರ್ವಜರ ಮೂಲಕ ಸದಾ ಯಾವುದು ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿದಾರೋ ಅಂಥ ಕೆಲಸಗಳನ್ನೇ ನೀನು ಮಾಡು ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮ ಹಿಂದಿನವರು ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಿರ್ತಾರೋ ಅಂಥವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ಆ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಮುಮುಕ್ಷು ಅಂತ ಯಾರಿಗೆ ಹೇಳ್ತಾರೆ, ಮತ್ತೆ ಪೂರ್ವಕಾಲದ ಮುಮುಕ್ಷಗಳ ಉದಾಹರಣೆಯನ್ನ ಕೊಟ್ಟಿಲ್ಲಿ ಈ ಒಂದು ಶ್ಲೋಕದಲ್ಲಿ ಯಾವ ಮಾತನ್ನ ಹೇಳ್ತಾ ಇದ್ದಾರೆ, ಅವರ ಉದಾಹರಣೆಯನ್ನ ಇಲ್ಲಿ ಯಾಕೆ ಕೊಡ್ತಾ ಇದ್ದಾರೆ, ಏನನ್ನ ನಮಗ್ ತಿಳಿಸೋದಕ್ಕೋಸ್ಕರ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಜನನ ಮರಣ ಅನ್ನುವಂತಹ ಸಂಸಾರ ಬಂಧನದಿಂದ ಮುಕ್ತರಾಗಿ ಪರಮಾನಂದ ಸ್ವರೂಪಿ ಪರಮಾತ್ಮನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾರೋ ಅಂಥ ಮನುಷ್ಯರು, ಅಂದ್ರೆ ಅವರಿಗೆ ಈ ಜನನ ಮರಣ ಚಕ್ರದಿಂದ ನಾನು ಹೊರಗಡೆ ಬರಬೇಕು ಅನ್ನುವಂಥ ಒಂದು ಆಸಕ್ತಿ ಇರಬೇಕು, ಭಗವಂತನನ್ನ ನಾನು ಪಡ್ಕೋಬೇಕು ಅನ್ನುವಂಥ ಆಸಕ್ತಿ ಇರುತ್ತಲ್ಲ, ಅಂಥ ಮನುಷ್ಯರು ಈ ಸಾಂಸಾರಿಕ ಭೋಗಗಳನ್ನ ದುಃಖಮಯವಾಗಿರುವಂಥದ್ದು ಮತ್ತೆ ಕ್ಷಣಭಂಗುರ ಅಂತನ್ಬಿಟ್ಟು ತಿಳ್ಕೊಂಡು ಅದರಿಂದ ಅವರು ವಿರಕ್ತರಾಗಿರ್ತಾರೆ. ಅಂದ್ರೆ ಅವ್ರಿಗೆ ಅದರಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ. ಮತ್ತೆ ಈ ಲೋಕ ಮತ್ತೆ ಪರಲೋಕಗಳ ಭೋಗಗಳಿರುತ್ತಲ್ಲ ಅದರದ್ದು ಯಾವ ಇಚ್ಛೆಗಳು ಕೂಡ ಅವನಲ್ಲಿ ಇರೋದಿಲ್ಲ. ಬರೀ ಅವನಿಗೆ ಭಗವಂತನನ್ನ ಪಡಿಬೇಕು ಅನ್ನುವಂಥ ಇಚ್ಛೆ ಮಾತ್ರ ಇರತ್ತೆ ಹೊರತು ಅವನಿಗೆ ಈ ಒಂದು ಪ್ರಪಂಚದಲ್ಲಿರುವಂಥದ್ದು ಯಾವುದೇ ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಯಾವುದೇ ಭೋಗಗಳಾಗಿರ್ಬೋದು, ಯಾವುದ್ರ ಮೇಲೂ ಕೂಡ ಅವನಿಗೆ ಆಸಕ್ತಿ ಇರೋದಿಲ್ವಲ್ಲ, ಅಂಥವರನ್ನ ಮುಮುಕ್ಷುಗಳು ಅಂತ ಕರೀತಾರೆ. ಅರ್ಜುನ ಕೂಡ ಒಬ್ಬ ಮುಮುಕ್ಷುನೇ ಆಗಿದ್ದ, ಅವನಿಗೂ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ನೋಡಿ, ಅವನು ಕೂಡ ಕರ್ಮಬಂಧನದ ಭಯದಿಂದಾನೇ ಸ್ವಧರ್ಮ ರೂಪಿ, ಅಂದ್ರೆ ತನ್ನ ಧರ್ಮಕ್ಕಿರುವಂತ ಒಂದು ಕರ್ತವ್ಯ ಕರ್ಮವನ್ನು ಕೂಡ ಅವನು ತ್ಯಾಗ ಮಾಡಬೇಕು ಅಂತ ಇಷ್ಟಪಟ್ಟಿರ್ತಾನೆ. ಅದಕ್ಕೋಸ್ಕರನೇ ಭಗವಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಹಿಂದಿನ ಒಂದು ಕಾಲದಲ್ಲಿ ಅಂದ್ರೆ ಇವನ ಹಿರಿಯರೇ ಆಗಿರಬಹುದು, ಅವರೆಲ್ಲ ಮುಮುಕ್ಷುಗಳು ಯಾರಾಗಿದ್ರೋ ಅಂಥವರು ಹೇಗೆ ಅದನ್ನ ಮಾಡಿದ್ರು ಅದರ ಉದಾಹರಣೆಯನ್ನ ಕೊಟ್ಟು, ಕೆಲಸಗಳನ್ನ ಬಿಡೋದ್ರಿಂದ ಮಾತ್ರ ಮನುಷ್ಯ ಕರ್ಮಬಂಧನದಿಂದ ಮುಕ್ತನ ಆಗ್ಬಿಡ್ತಾನೆ ಅಂತ ತಿಳ್ಕೋಬೇಡ. ಅಂದ್ರೆ ಯಾವಾಗ ನಾವು ಕೆಲಸನೇ ಮಾಡದೆ ಸುಮ್ಮನೆ ಇದ್ಬಿಡ್ತೀವೋ ಆಗ ನಮಗೆ ಬಂಧನನೇ ಇರೋದಿಲ್ಲ ಅಂತನ್ಬಿಟ್ಟು ತಿಳ್ಕೊಂಡಿದ್ರೆ ಆ ರೀತಿ ಅಲ್ಲಪ್ಪ. ಕರ್ಮಗಳನ್ನ ಬಿಡೋದ್ರಿಂದಾನೇ ಮನುಷ್ಯ ಕರ್ಮಬಂಧನದಿಂದ ಮುಕ್ತನ ಆಗೋದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ತಿಳಿಸಿದಾನೆ. ಅದೇ ಕಾರಣದಿಂದಾನೇ
ಪೂರ್ವಕಾಲದ ಮುಮುಕ್ಷುಗಳು ಕೂಡ ನನ್ನ ಕರ್ಮದ ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಕರ್ಮಗಳ ದಿವ್ಯತೆ ಏನಿದೆಯೋ ಅದರ ತತ್ವವನ್ನ ತಿಳ್ಕೊಂಡು ನನ್ನ ಹಾಗೇನೆ ಅವರು ಕೂಡ ನಾನು ಹೇಗೆ ಯಾವುದೇ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇದ್ರು ಅದರಲ್ಲಿ ಮಮತೆ ಆಸಕ್ತಿ ಫಲಾಪೇಕ್ಷೆ ಇದು ಏನೂ ಇಲ್ಲದೆ ನಿಷ್ಕಾಮ ಭಾವದಿಂದ ನಾನು ಕೆಲಸಗಳನ್ನ ಮಾಡ್ತೀನಲ್ಲ, ಅದೇ ರೀತಿ ಕರ್ಮಗಳಲ್ಲಿ ಮಮತೆ ಆಸಕ್ತಿ ಫಲದ ಇಚ್ಛೆ ಮತ್ತೆ ಅಹಂಕಾರದ ತ್ಯಾಗವನ್ನ ಮಾಡಿ ನಿಷ್ಕಾಮ ಭಾವದಿಂದ ಅವರು ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಅದರ ಆಚರಣೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನೀನು ಕೂಡ ಕರ್ಮ ಬಂಧನದಿಂದ ಮುಕ್ತನಾಗಬೇಕು ಅಂತ ನೀನೇನಾದ್ರೂ ಬಯಸಿದ್ರೆ ನೀನು ನಿನ್ನ ಪೂರ್ವಜರಾದಂತಹ ಮುಮುಕ್ಷುಗಳು ಯಾರ್ಯಾರಿದ್ರೋ ಅವರ ಹಾಗೇನೆ ನೀನು ಕೂಡ ನಿಷ್ಕಾಮ ಭಾವದಿಂದ ನಿನ್ನ ಸ್ವಧರ್ಮಕ್ಕೆ ಏನಿದೆಯೋ ಕರ್ತವ್ಯ ಕರ್ಮದ ಪಾಲನೆ ಅನ್ನೋದು, ನಾನು ಮಾಡಲೇಬೇಕಾಗಿರುವಂತ ಕರ್ತವ್ಯಗಳು ಕರ್ಮಗಳು ಅಂತ ಇರುತ್ತಲ್ಲ ಅದನ್ನ ಮಾಡೋದೇ ಸರಿ, ಅದನ್ನ ತ್ಯಾಗ ಮಾಡೋದು ಸರಿಯಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಈಗ ಭಗವಂತನನ್ನ ಪಡಿಬೇಕು ಅಂತಂದ್ರೆ ನಾವೆಲ್ಲವನ್ನ ಬಿಟ್ಟು ಬಿಡಬೇಕು ಅಂತ ಅಂದ್ಬಿಟ್ಟು ಮನೆ ಮಠ ಬಿಟ್ಟು ಹೋಗೋರು ಇದಾರಲ್ವಾ, ಆ ರೀತಿ ಅಲ್ಲ. ನಮ್ಮ ಕರ್ತವ್ಯ ಏನು, ನನ್ನ ಧರ್ಮ ಏನು, ನಾನು ವರ್ಣಾಶ್ರಮ ಪದ್ಧತಿಯಲ್ಲಿ ನನಗೆ ಅಂತಾನೆ ಕೆಲವೊಂದು ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡಬೇಕು. ಆದರೆ ಅದರಲ್ಲಿ ಯಾವತ್ತೂ ನಮಗೆ ಆಸಕ್ತಿ ಇರಬಾರ್ದು, ಮಮತೆ ಇರಬಾರ್ದು, ಅಥವಾ ನಾನು ಮಾಡುವಂಥ ಕೆಲಸಕ್ಕೆ ನಾವು ಫಲಾಪೇಕ್ಷೆಯನ್ನು ಇಟ್ಕೋಬಾರ್ದು, ಮತ್ತು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಅಹಂಕಾರ ಇರಬಾರ್ದು. ಇದನ್ನೆಲ್ಲ ಬಿಟ್ಟು ನಿಷ್ಕಾಮ ಭಾವದಿಂದ ನಾವು ಯಾವಾಗ ನಮ್ಮ ವರ್ಣಾಶ್ರಮಕ್ಕನುಸಾರವಾಗಿ ನಾವು ಆ ಕೆಲಸಗಳನ್ನು ಮಾಡ್ತೀವೋ ಆಗ ಮಾತ್ರ ನಾವು ಕರ್ಮಬಂಧನದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಹಿಂದೆ ಯಾರೆಲ್ಲ ಮುಮುಕ್ಷುಗಳು ಆ ರೀತಿ ಮಾಡಿದ್ರೋ, ಈಗ ನಾವು ಕಬೀರ್ ದಾಸರಾಗಿರ್ಬೋದು, ಪುರಂದರದಾಸರು, ಈ ರೀತಿ ಭಕ್ತರ ಒಂದು ಚರಿತ್ರೆಗಳನ್ನು ನೋಡಿದಾಗ ಅವರು ನಮ್ಮ ಹಾಗೆ ಸಂಸಾರದಲ್ಲಿ ಇತ್ಕೊಂಡೆ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಅದರಲ್ಲಿ ಯಾವುದರಲ್ಲೂ ಅವರಿಗೆ ಮಮತೆ ಆಸಕ್ತಿ ಏನೂ ಇರೋದಿಲ್ಲ, ಅಹಂಕಾರ ಮೊದಲೇ ಇರೋದಿಲ್ಲ. ಅವ್ರು ಯಾವಾಗೂ ಆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ತಮಗೆ ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡೋದಕ್ಕಾಗುತ್ತೋ, ಲೋಕಹಿತಕ್ಕೆ ಏನೇ ಮಾಡೋಕ್ಕಾಗುತ್ತೋ ಅಂತ ಕೆಲಸಗಳನ್ನ ಮಾಡ್ಕೊಂಡು ಇರ್ತಾರೆ ಹೊರತು ಅವ್ರು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ. ಅವರು ಅಂದ್ರೆ ಅಲ್ಲಿ ನಾನು ಕೆಲಸವನ್ನ ಮಾಡಲೇಬಾರದು, ಆಗ ನನಗೆ ಬಂಧನದಿಂದ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಮೈಂಡ್ ಅವರಲ್ಲಿ ಇರೋದಿಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಆಸಕ್ತಿ ರಹಿತ, ಫಲಾರಹಿತ, ಮತ್ತೆ ಮಮತೆ ರಹಿತ, ಅಹಂಕಾರ ರಹಿತದಿಂದ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಹೊರತು ಅವರು ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಪೂರ್ವಜರಾದಂತಹ ಮುಮುಕ್ಷುಗಳು ಹೇಗೆ ನಿಷ್ಕಾಮ ಭಾವದಿಂದ ತಮ್ಮ ಸ್ವಧರ್ಮ ರೂಪಿ ಕರ್ತವ್ಯ ಕರ್ಮದ ಪಾಲನೆಯನ್ನ ಮಾಡ್ತಾ ಇದ್ರೋ ಅದು ಸರಿಯಾಗಿದೆ, ಅದನ್ನು ತ್ಯಾಗ ಮಾಡೋದು ಸರಿಯಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳಿದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.